ಸಿಎಂ ಹಾಗೂ ಭ್ರಮೆಯಲ್ಲಿದ್ದ ಸೋಮಣ್ಣ ವಿರುದ್ಧ ರೇಣುಕಾಚಾರ್ಯ ಕೆಂಡ. ರೇಣುಕಾಚಾರ್ಯರ ಸ್ವಾಮಿನಿಷ್ಠೆ ಅತಿ ಆಯ್ತಾ? ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ. ಅಧಿಕಾರಕ್ಕಾಗಿ ಹುದ್ದೆಗಳಿಗಾಗಿ ಪರಸ್ಪರ ಮನಸ್ತಾಪಗಳು, ಕಿತ್ತಾಟಗಳು ನಡೀತಾ ಇವೆ. 4 ವರ್ಷ ಅಧಿಕಾರದಲ್ಲಿದ್ದಾಗ ಒಂದೇ ಒಂದು ಜನಪರ ಕಾರ್ಯಕ್ರಮವನ್ನು ಜಾರಿಗೆ ತರದ ಬಿಜೆಪಿ ನಾಯಕರು ಈಗ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಕೊಂಕು ಮಾತನಾಡ್ತಿರೋದು ನಿಜಕ್ಕೂ ವಿಪರ್ಯಾಸ. ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳು ಸೃಷ್ಟಿಯಾಗಿವೆ. ಒಂದು ಬಿಎಸ್ವೈ ಬಣ, ಮತ್ತೊಂದು ಬಿಎಸ್ವೈ ವಿರೋಧಿ ಬಣ. ಈ 2 ಬಣಗಳ ಬಡಿದಾಟ ಇದೀಗ ತಾರಕಕ್ಕೇರಿದೆ. ಹಾಗಾದ್ರೆ ಯತ್ನಾಳ್ ವಿರುದ್ಧವೇ ಸೋತ ರೇಣುಕಾಚಾರ್ಯ ರೊಚ್ಚಿಗೆದ್ದಿರೋದಕ್ಕೆ ಇವರಿಗೆ ಅದ್ಯಾಕೆ ಬಿಎಸ್ವೈ ಮೇಲೆ ಅತಿಯಾದ ಸ್ವಾಮಿನಿಷ್ಠೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರೇಣುಕಾಚಾರ್ಯ ಬಿಜೆಪಿಯ ಮಾಜಿ ಶಾಸಕ. ಇವರು ಕಳೆದ 4 ವರ್ಷ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಎಸ್ವೈ ಅವರ ಬಂಟನಂತೆ ಅವರ ಹಿಂದೆಯೇ ಇದ್ರು. ಆವಾಗ ಮಂತ್ರಿ ಮಾಡ್ತಾರೆ, ಇವಾಗ ಮಂತ್ರಿ ಮಾಡ್ತಾರೆ ಅಂತೇಳಿ ಶಬರಿ ತರ ಕಾಯ್ತಾನೆ ಕೂತಿದ್ರು. ಆದ್ರೆ ಇವರಿಗೆ ಮಂತ್ರಿ ಹುದ್ದೆ ಸಿಗ್ಲೇ ಇಲ್ಲ. ಪದೇ ಪದೇ ಅವಕಾಶ ವಂಚಿತವಾದರೂ ಬಿಎಸ್ವೈ ಅವರ ಸ್ವಾಮಿನಿಷ್ಠೆ ಮಾತ್ರ ಕಡಿಮೆಯಾಗಲಿಲ್ಲ. ಅದಕ್ಕೆ ಕಾರಣ ಬಿಎಸ್ವೈ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿರೋ ಶಕ್ತಿ ಮತ್ತು ಅವರ ವರ್ಚಸ್ಸೇ ಕಾರಣ ಅಂದ್ರೆ ತಪ್ಪಾಗ್ಲಾರ್ದು. ಇತ್ತ ಬಿಜೆಪಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬಿಎಸ್ವೈ ಕಂಪ್ಲೀಟ್ ಸೈಡ್ಲೈನ್ ಆದಾಗ ರೇಣುಕಾಚಾರ್ಯ ಅವರನ್ನ ರಾಜಕೀಯ ಸಮಾಧಿ ಮಾಡೋಕೆ ಬಿಎಲ್ ಸಂತೋಷ್ ಟೀಮ್ ಯತ್ನಿಸಿತ್ತು ಅನ್ನೋ ಮಾತುಗಳು ಇವೆ. ಹೀಗಾಗಿನೇ ರೇಣುಕಾಚಾರ್ಯ ಕಾಂಗ್ರೆಸ್ ಸೇರಲು ಬಿಜೆಪಿಯಿಂದ ಒಂದು ಕಾಲು ಹೊರಗಿಟ್ಟು ಸಿದ್ದು ಮತ್ತು ಡಿಕೆಶಿಯನ್ನ ಭೇಟಿಯಾಗಿ ಬಂದಿದ್ರು. ಆದ್ರೆ ಅದ್ಯಾವಾಗ ಬಿಎಸ್ವೈ ಪುತ್ರ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಒಲಿಯಿತು, ಆಗ ರೇಣುಕಾಚಾರ್ಯ ಅವರ ಆತ್ಮವಿಶ್ವಾಸ ಮತ್ತೆ ಚಿಗುರಿಕೊಂಡಿದೆ. ಹೀಗಾಗಿ ಇತ್ತೀಚೆಗೆ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸುತ್ತಿರೋ ಸೋಮಣ್ಣ ಮತ್ತು ಯತ್ನಾಳ್ ಅವರ ವಿರುದ್ಧ ರೇಣುಕಾಚಾರ್ಯ ರುಚಿಗೆದ್ದಿದ್ದಾರೆ. ಅಂದ್ರೆ ಬಿಎಸ್ವೈ ಪರ ಬ್ಯಾಟ್ ಬೀಸಿದ್ರೆ ಮುಂದೊಂದು ದಿನ ತಮಗೆ ಪಕ್ಷದಲ್ಲಿ ಉತ್ತಮ ಸ್ಥಾನ ಸಿಗುತ್ತೆ ಅನ್ನೋದು ರೇಣುಕಾಚಾರ್ಯ ಅವರ ಮನದಾಳದ ಆಸೆ. ಹೀಗಾಗಿ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡಿರೋ ರೇಣುಕಾಚಾರ್ಯ, ಯತ್ನಾಳ್ ಸೋಮಣ್ಣ ಎಲ್ಲಿಯವರೆಗೂ ಬಿಎಸ್ವೈ ಹಾಗೂ ಬಿವೈ ವಿಜಯೇಂದ್ರ ವಿರುದ್ಧ ಮಾತನಾಡ್ತಾರೋ ಅಲ್ಲಿಯವರೆಗೂ ನಾವು ಮಾತನಾಡ್ತೇವೆ. ಇದನ್ನ ಸಹಿಸಲು ಸಾಧ್ಯವಿಲ್ಲ. ನಮಗೂ ತಾಳ್ಮೆ ಇದೆ. ಪ್ರತಿದಿನ ಇಬ್ಬರು ಮಾತನಾಡಿದ್ರೆ ಯಡಿಯೂರಪ್ಪನವರ ತೂಕ ಕಡಿಮೆಯಾಗುತ್ತಾ? ನೋವೇ, ಚಾನ್ಸೇ ಇಲ್ಲ. ಯತ್ನಾಳ್ ಸೋಮಣ್ಣ ಅವರ ಪಾಪದ ಕೊಡ ತುಂಬಿದೆ. ಅದಕ್ಕೆ ಸದ್ಯದಲ್ಲಿ ಅಂತ್ಯ ಆಗುತ್ತೆ ಎಂಬ ಕಾರಣಕ್ಕೆ ಯಡಿಯೂರಪ್ಪ ವಿಜಯೇಂದ್ರರನ್ನ ಜನರ ಮುಂದೆ ವಿಲನ್ ಮಾಡಲು ಹೊರಟಿದ್ದಾರೆ. ಟೀಕೆ ಮಾಡೋದನ್ನ ಇನ್ ಮುಂದೆ ಕೈ ಬಿಡಬೇಕು. ನಾವೆಲ್ಲರೂ ವಿಜಯೇಂದ್ರ ಅವರಿಗೆ ಸಾಥ್ ಕೊಡಬೇಕು. ಸಮಸ್ಯೆಗಳಿದ್ರೆ ಹೈಕಮಾಂಡ್ ಬಳಿ ಹೇಳಿಕೊಳ್ಳಲಿ, ಇನ್ನು ಮುಂದಾದ್ರೂ ತಿದ್ದುಕೊಳ್ಳಲಿ. ಇಲ್ಲದಿದ್ರೆ ನಾವು ಸುಮ್ಮನೆ ಇರಲು ಸಾಧ್ಯವಿಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾವು ಮಂತ್ರಿ ಆಗ್ಲಿಲ್ಲ, ಹಾಗೆಂದ ಕಾರಣಕ್ಕೆ ದ್ವೇಷದ ರಾಜಕಾರಣ ಮಾಡಿದ್ವಾ? ಯಾರು ಶಾಶ್ವತವಾಗಿ ಶಾಸಕರಾಗಿ ಇರೋದಿಲ್ಲ. ಸೋತವರು ಗೆಲ್ತಾರೆ, ಗೆದ್ದವರು ಸೋಲ್ತಾರೆ. ಯಡಿಯೂರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸೋದು ಸರಿಯಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ನಿಜ, ಆದ್ರೆ ಜನರು ಬಂದು ಕೇಳಿದ್ದಾರ? ವಿಪಕ್ಷ ನಾಯಕ ಹಾಗೂ ರಾಜ್ಯಾಧ್ಯಕ್ಷ ಹುದ್ದೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಯತ್ನಾಳ್ ದಿನಕ್ಕೊಂದು ಹೇಳಿಕೆ ಕೊಡುತ್ತಿದ್ದಾರೆ ಅಂತೇಳಿ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಸೋಮಣ್ಣ ಸೋಲಲು ವಿಜಯೇಂದ್ರ ಕಾರಣ ಎಂಬ ಆರೋಪ ಮಾಡುವ ಯತ್ನಾಳ್ಗೆ ನಾಚಿಕೆ ಆಗಲ್ವಾ? ಸ್ವಪಕ್ಷೀಯರ ವಿರುದ್ಧ ಮಾತನಾಡುವುದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ವಿಜಯೇಂದ್ರ ಸೋಲಿಸಲು ಯಾರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನಮಗೂ ಗೊತ್ತು. ವಿಜಯೇಂದ್ರ ಸೋತರೆ ನಾವು ದೊಡ್ಡವರಾಗ್ತಾವೆ ಎಂದು ಕುತಂತ್ರ ನಡೆಸಿದ್ರು. ಆದ್ರೆ ಇದರಲ್ಲಿ ಯಶಸ್ಸು ಸಾಧಿಸಲಿಲ್ಲ ಅಂತೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಈ ಕೆಸರಚಾಟದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.